ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾನು ನನ್ನ ಗ್ರಂಥಾಲಯದಲ್ಲಿರುವ 29ನೇ ಪುಸ್ತಕ ಸೆರಗ ನೂಲಿನ ಕಾವು. ಇದನ್ನು ಬರೆದವರು ಗೌರಿ ಪಾಟೀಲ್. ಇದು ಒಂದು ಕವನ ಸಂಕಲನ. ಈ ಪುಸ್ತಕವನ್ನು ನಾನು ಪರಿಚಯ ಮಾಡಿಕೊಡ್ತಿದ್ದೇನೆ. ಇದು ನನಗೆ ಅವರು ಕಾಣಿಕೆಯಾಗಿ ಕೊಟ್ಟಂಥ ಒಂದು ಪುಸ್ತಕ. ಪ್ರಕಾಶಕರು ಕಾವ್ಯಮಿತ್ರ ಪ್ರಕಾಶನ. ಇದರ ಒಂದು ಬೆಲೆ 80 ರೂಪಾಯಿ. ಈ ಒಂದು ಪುಸ್ತಕದ ಮುದ್ರಕರು ವಿಶ್ವಾಸ್ ಪ್ರಿಂಟರ್ಸ್. ಇಲ್ಲಿ ಕೂಡ ಮೊದಲಿಗೆ ಮುನ್ನುಡಿ ಬರೆಯಲಾಗಿದೆ. ಮುನ್ನುಡಿಯನ್ನು ಬರೆದವರು ಗವಿಸಿದ್ಧ ಹೊಸಮನಿ, ವಾರ್ತಾ ಅಧಿಕಾರಿ, ವಾರ್ತಾ ಇಲಾಖೆ, ಬೀದರ್. ಕವಿಮನದ ಮಾತು. ಗೌರಿ ಪ್ರಿಯ ಅಂದರೆ ಗೌರಿ ಪಾಟೀಲ್ ಅವರು, ಲೇಖಕಿಯವರು ಬರೆದಂಥ ಈ ಒಂದು ಲೇಖನವೂ ಇದೆ. ಅನಂತರ ಪ್ರಕಾಶಕರ ಮಾತು, ಕಾವ್ಯಮಿತ್ರ ಪ್ರಕಾಶಕರ ಒಂದು ಮಾತು ಕೂಡ ಇದೆ. ಈ ಒಂದು ಪುಸ್ತಕ ಅರ್ಪಣೆ ಮಾಡಿದ್ದು ನನ್ನ ಅಜ್ಜ ಧೀಮಂತ ನಾಯಕ, ಸಮಾಜ ಸೇವಕ, ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರ, ಲಿಂಗೈಕ್ಯ ದಿವಂಗತ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್. ಬಾಳ ಬೆಳಕಾದ ನನ್ನ ಅವ್ವ ಲಿಂಗೈಕ್ಯ ಸೌಭಾಗ್ಯವತಿ ಶ್ರೀಮತಿ ವಿಜಯಲಕ್ಷ್ಮಿ ಉನ್ನಿ ಅವರಿಗೆ ನನ್ನ ಈ ಕವನ ಸಂಕಲನ ಅರ್ಪಣೆ ಅಂತ ಲೇಖಕಿಯರು ಹೇಳಿದ್ದಾರೆ. ಈ ಒಂದು ಪುಸ್ತಕದ ಪರಿವಿಡಿಯಲ್ಲಿ ಇರುವಂಥ ಕವನದ ಶೀರ್ಷಿಕೆ ಚೈತನ್ಯ ಮೂರ್ತಿ, ಶಿವನಿಗೊಂದು ಭಿನ್ನ, ಮಾನವೀಯತೆ, ಬಾಲ್ಯದ ದಿನಗಳು, ಹಳ್ಳಿಯ ಜೀವನ, ನಂಬಿಕೆ, ಯೋಧ, ಸ್ನೇಹ, ದಾಂಪತ್ಯ, ಮಾತು ಮೌನ, ಸಾಹಿತ್ಯ, ಬದುಕು, ಅಧ್ಯಾತ್ಮ, ಸಾಮಾಜಿಕ ಜಾಲತಾಣ, ಹೆಣ್ಣು, ಮತ ಮಹತ್ವ, ಪಕ್ಷಿ ಸಂಕುಲ, ಅವ್ವ, ದೇಶ ಸಂಸ್ಕೃತಿ, ತವರಿನ ತೊಟ್ಟಿಲು, ಚಂದಿರ ನೀನೆಷ್ಟು ಸುಂದರ, ಮೂಕವೇದನೆ, ಮನಮೋಹಕ, ಅವ್ವ ನನ್ನವ್ವ, ನಮ್ಮವ್ವ, ಜೋಜೋ, ಸಂಬಂಧಗಳು, ಚಲುವು, ಕರ್ಮಯೋಗಿ, ಬೇಡುವ ಕೈಗಳು, ಮಗು ನಗು, ಗೆಳೆತನ, ನೀತಿ ಪಾಠ, ಸಾಲದ ಹೊರೆ, ಸ್ಫೂರ್ತಿ, ಕಲ್ಲಿನ ಮಳೆ, ನನ್ನ ಮನದಾಳ, ಚಂದ ಮಾಮ, ಶಿವನಾಮ, ವಿವಾಹ ಬಂಧನ, ಕನ್ನಡ ತಾಯಿ, ನಿರಾಭರಣ ಸುಂದರಿ, ನನ್ನರ ಮನೆ, ಕರುಣಾಳ ಅಜ್ಜ, ಮಹಿಳಾ ದಿನಾಚರಣೆ, ಯುಗಾದಿ, ಭೂತಾಯಿ ಕುಬಸ, ಅವ್ವಳ ಹೊದಿಕೆ, ಭಾರತದ ಬೆನ್ನೆಲುಬು ರೈತ, ಹುಟ್ಟು ಸಾವುಗಳ ಮಧ್ಯೆಯ ಬದುಕು, ದಿಬ್ಬಣ, ಕಾಡು ನಾಡು, ಕುವರಿ, ಸುಖ ದುಃಖ ಸಂಗತಿ, ಸೆರಗ ನೂಲಿನ ಕಾವು, ಮರು ಹುಟ್ಟು, ರೈತ ಮಹಿಳೆ. ಹೀಗೆ ಸುಮಾರು 58 ಕವನಗಳು ಇದರಲ್ಲಿವೆ. ಅದೇ ರೀತಿ ಪ್ರೀತಿಯಿಂದ ಅಲ್ಲ ಗಿರಿರಾಜ್ ಕನಕಗಿರಿಯವರು ಬರೆದಂಥ ಬೆನ್ನುಡಿ ಕೂಡ ಓದಲು ಬಯಸುತ್ತೇನೆ. ಶೀರ್ಷಿಕೆ ನೆಲದ ಕಾವು, ಜಗದ ಜೀವ. ಪಾತ್ರಗಳ ರೂಪಕ್ಕೆ ಕಾವ್ಯದ ಮೂಲಕ ಬಣ್ಣ ಲೇಪಿಸುವ ಕಲೆ ಕರಗತ ಮಾಡಿಕೊಂಡ ಗೌರಿ ಪಾಟೀಲ್ ಅವರಿಗೆ ಅನುಭವ ಪರಂಪರೆಯನ್ನು ಅಂತಾಗಿದೆ. ಜೀವ ಪರವಾದ ಕಾವ್ಯ. ಹಾಗಾಗಿ ಅವರೊಳಗಿನ ನೂಲಿನ ಎಳೆ ಬಿಸಿ ಉಸಿರು ಕಾವ್ಯದ ಮೂಲಕ ಸೆರಗು ಸುತ್ತಿಕೊಂಡು ಬಂದಿದೆ. ಸೆರಗ ನೂಲಿನ ಕಾವು ಬಹುರೂಪಿ ಬದುಕಿನ ಅವಮಾನ, ಅನುಮಾನದ ಪೆಟ್ಟುಗಳೇ ನಿಜ ಮತ್ತು ನಿಜವಾದ ಪ್ರತಿಭೆ ಹುಟ್ಟಲು ಸಾಧ್ಯ. ಅದೇ ಮುಂದೊಂದು ದಿನ ಕಲೆ, ಕಾವ್ಯ, ಮಾತು ಹೋರಾಟವಾಗಲು ಕಾರಣವಾಗುತ್ತದೆ ಎಂದೇ ಹೇಳಲು ತಾಜಾ ಉದಾಹರಣೆ ಗೌರಿ ಪಾಟೀಲ್ ಅವರ ಸೆರಗ ನೂಲಿನ ಕಾವ ಜೀವಂತ ಸಾಕ್ಷಿ. ಕವಿಯ ಅರ್ಧ ಶತಮಾನದ ಬದುಕು, ಭವಣೆ, ನೋವು, ನಲಿವು, ಆಟ ಪಾಠ, ಅಲ್ಲಲ್ಲಿಯೇ ನೋಟ, ತಾಯಿ ಸೆರಗಿನ ನೂಲಿನ ಕಾವಾಗಿ ಹುಟ್ಟಲು ಮೂಲ ಪ್ರೇರಣೆಯಾಗಿದೆ. ಮಾನವೀಯತೆ ಎಂಬ ದೀಪ ಆರಿ ಹೋಗದಿರಲಿ ಎನ್ನುವ ಅವರ
ಆಶಯದೊಳಗಿನ ಕಾಳಜಿ ಮತ್ತು ಸೆರಗೊಂದು ಸೆರಗು ಶರೀರದೊಳಗಿನ ಆತ್ಮವಿದ್ದಂತೆ ಎಂದು ಹೇಳುವ ಗೌರಿ ಪಾಟೀಲರ ಈ ನೆಲದ ಹಸಿ ಬಿಸಿ ಕಾವು ಕೂಡ ಜಗದ ಜೀವ ಪ್ರೀತಿ ಇದ್ದಂತೆ. ಹಳ್ಳಿ ಬಾಲ್ಯ, ನಾಡು ನುಡಿ, ಕಾಡು ಜೀವನಾಡಿ, ಜಾತ್ರೆ ತೇರು, ಮಳೆ ಮಗು, ನೀತಿ ರೀತಿ, ಮಂದಿರ ಚಂದಿರ, ಮದುವೆ ಕುರಿತು ಮನಮುಟ್ಟುವ ಕವಿತೆ ಬರೆದಿರುವ ಗೌರಿ ಪಾಟೀಲ್ ಅವರು ಹೇಳುವಂತೆ ಮಾತು ಕೃತಿ ಮೌನ ಕೃತಿ, ಮಾತು ಶ್ರುತಿ ಮೌನ ಕೃತಿ ಅಂದ ಹಾಗೆ ಅವರೊಳಗಿನ ಮೌನ ದಿವ್ಯ ಕಾವ್ಯವಾಗಿ ಓದುಗರ ಮನೆ ಮುಟ್ಟಲಿ ಎನ್ನುವ ನನ್ನ ದಿಲ್ ನಿಮಗೂ ಅವರಿಗೂ 100 ಸಲಾಂ ಹೇಳದೆ ಇರಲಾರದು ಅಂತ ತುಂಬ ಚೆನ್ನಾಗಿ ಪ್ರೀತಿಯಿಂದ ಅಂತ ಹೇಳಿ ಅಲ್ಲಗಿರಿರಾಜ್ ಕನಕಗಿರಿ ಅವರು ಬರೆದಂಥ ಬೆನ್ನುಡಿ ತುಂಬ ಸೊಗಸಾಗಿದೆ. ನಾನು ಈ ಪುಸ್ತಕದಲ್ಲಿ ಬರುವಂಥ ಒಂದು ಕವನವನ್ನು ಹೇಳಲು ಬಯಸುತ್ತೇನೆ. ಅದು ಯಾವುದು ಅಂತಂದರೆ ತವರಿನ ತೊಟ್ಟಿಲು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತವರು ಅಂತಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಆ ಒಂದು ಕವನದ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ. ತವರಿನ ತೊಟ್ಟಿಲು ತೂಗುತ್ತಲಿದೆ, ತೂಗುವ ತನ್ಮಯತೆಯಲ್ಲಿದ್ದಾಗ ಆಳಿಗೊಂದು ಕಲ್ಲೊಗೆಯುವರಿಂದ ದೇಹವೆಲ್ಲ ಗಾಯಗೊಂಡು ರಕ್ತಸಿಕ್ತವಾದ ಪರಿಯೆಂದು ಹೇಳಲಿ ಶಿವನೇ, ನೀ ನೋಡಿಯೋ ಕುರುಡನಂತಿದ್ದೆ. ಕಷ್ಟಗಳ ಕಲ್ಲಿನ ಮಳೆ ಸುರಿಸುತ್ತಿರುವಾಗ ಸಂತೈಸುವರು ನನ್ನವರಾರಿಲ್ಲ. ನಾಲಿಗೆ ಒಂದರಂತೆ ಕಟುನುಡಿಗಳು, ಅಕ್ಷರ ಕಲಿತವರು ಜರಿದರು, ಹೆಣ್ಣು ಹೆತ್ತವರು ಹರಿದರು, ರಕ್ತದವರೇ ರಕ್ಷಕರಾದರು ಯಾರಿಗೆ ಹೇಳಲಿ. ಯಮಯಾತನೆಯನ್ನು ಹನಿ ಹನಿಯಾಗಿ ರಕ್ತ ಕುಡಿದರು, ದೇಹವೆಲ್ಲ ತುಂಡಾಡಿದರು, ನನ್ನವರೆಲ್ಲ ಅನಿಸಿಕೊಂಡವರು ಬದುಕಿಗೆ ಬೀಗ ಹಾಕಿ ಬಿಗದ ಕೈ ಹೊಳೆಯಲ್ಲಿ ಹರಿಸಿದರು. ಬಂಧನವ ಬಿಡಿಸುವ ಬಗೆ ಹೇಗಯ್ಯ ನಿನ್ನಾಣೆ ಶಿವನೇ, ನನ್ನ ಜೀವ ಉಳಿದಿದ್ದು ನಿನ್ನ ಮುಗುಳ್ನಗೆಯಿಂದ. ಈ ಒಂದು ಕವನ ಬಹಳ ಮನಸ್ಸಿಗೆ ನನಗೆ ಹಿಡಿಸಿತ್ತು. ತಮಗೆಲ್ಲರಿಗೂ ಈ ಕವನ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿ ಅವರ ಇನ್ನೊಂದು ಕವನ ಮಾತು ಮೌನ. ಅರ್ಥವಿಲ್ಲದ 10 ಮಾತುಗಳಲ್ಲಿ ಮೌನವೇ ಮೇಲೆನಿಸುವುದು. ಹೃದಯ ಒಡೆದ ಮಾತುಗಳು ಮನಗಳಿಂದು ಕಲಿಯಲಾರೆವು. ಮೌನದ ಕಣ್ಣುಗಳಲ್ಲಿ 100 ಮಾತುಗಳ ಸಂಭಾಷಣೆ ಇರುವುದು. 3 ಪದಗಳ ನಡುವೆ 100 ಮೌನವೇ ಹಿತವೆನಿಸುವುದು. 1-2 ಮಾತುಗಳು ಸಾಂತ್ವನದ ಬೀಗುವು ನೋವುಂಡವರಿಗಾಗಿ. ಕಪಟವರಿಯದ ಮನಗಳು ಮಾತಿನ ಮಲ್ಲಿಗೆಗೆಳೆನಿಸುವರು. ಮಾತಿನ ಗಂಟೆಗಳಷ್ಟೇ ಮೊಳಗಿದರೂ ಮೌನದ ಪ್ರಾರ್ಥನೆಯು ಉತ್ತಮವೆನಿಸುವುದು. ಮಾತು ಬೆಳ್ಳಿಯಾದರೆ ಮೌನ ಬಂಗಾರ. ಮಾತು ಒಲವಾದರೆ ಮೌನ ಚೆಲುವು. ಮಾತು ಸಿರಿಯಾದರೆ ಮೌನ ಸಂಪತ್ತು. ಮಾತು ಸೂರ್ಯನಾದರೆ ಮೌನ ಚಂದ್ರನು. ಮಾತು ಬದುಕಾದರೆ ಮೌನ ಸಾರ್ಥಕತೆಯು. ಮಾತು ಪ್ರೀತಿಯಾದರೆ ಮೌನ ಹಿತವು. ಮಾತು ಜ್ಯೋತಿಯಾದರೆ ಮೌನ ಶಾಂತಿಯು. ಮಾತು ಶ್ರುತಿಯಾದರೆ ಮೌನ ಕೃತಿಯು. ಮಾತು ದಿನವಾದರೆ ಮೌನ ರಾತ್ರಿಯು. ಮಾತು ಶಿವಶಕ್ತಿಯಾದರೆ ಮೌನ ಭಕ್ತಿಯು. ಈ ಒಂದು ಮಾತು ಮತ್ತು ಮೌನ ಕವನ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಇವೆರಡೂ ನನಗೆ ತುಂಬ ಇಷ್ಟವಾದ ಕವನಗಳು ಈ ಪುಸ್ತಕದಲ್ಲಿ ಆಗಿದ್ದವು. ಬಂಧುಗಳೇ, ನಾನು ಯಾಕೆ ಈ ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ ಅಂತ ನಾನು ಪದೇ ಪದೇ ಹೇಳುತ್ತಿದ್ದೇನೆ. ನಮ್ಮ ಭಾಗದಲ್ಲಿಯೂ ಕೂಡ ಅನೇಕ ಮಹಿಳೆಯರು ಮನೆಯಲ್ಲಿದ್ದುಕೊಂಡು ಕೆಲಸ ಮಾಡುತ್ತಾ ತಮ್ಮ ಒಂದು ಕೆಲಸದ ಜೊತೆಗೆ ಇಂಥ ಒಂದು ಪುಸ್ತಕವನ್ನು ಹೊರತಂದಿದ್ದಾರಲ್ಲ, ಅವರಿಗೆ ನಾವು ಬೆಚ್ಚಲೇಬೇಕು. ಅವರಿಗೊಂದು ಧನ್ಯವಾದ ನಾವು ಹೇಳಲೇಬೇಕು. ಈ ಒಂದು ಪುಸ್ತಕ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತಿದೆ. ಏಕೆಂದರೆ ಹೆಣ್ಣಿನ ನೋವು ನಲಿಯು ಅಕ್ಷರ ರೂಪದಲ್ಲಿ ಬರೆದಿಟ್ಟಂಥ ಗೌರಿ ಪಾಟೀಲ್ ಮೇಡಮ್ ಅವರಿಗೆ ನಾನು ಮತ್ತೊಮ್ಮೆ ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತಾ, ಈ ಪುಸ್ತಕವನ್ನು ತಾವೆಲ್ಲರೂ ಓದಬೇಕಂತ ನನ್ನ ಒಂದು ಆಶಯ ಕೂಡ. ಮಕ್ಕಳನ್ನು ಕೂಡ
ಹೆಚ್ಚೆಚ್ಚು ಪುಸ್ತಕ ಓದಿಸಲು ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ. ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಒಂದು 4 ಲೈನು ನೀವು ಬರೆದಿದ್ದೇ ಆದರೆ ಅದೇ ನನಗೆ ಸ್ಫೂರ್ತಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು, ನಮಸ್ಕಾರಗಳು.